ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ ನವೆಂಬರ್ 13 ಗುರುವಾರ ಆಗುತ್ತೆ. ನವಮಿ ತಿಥಿ ರಾತ್ರಿ 3 ಗಂಟೆ 17 ನಿಮಿಷದವರೆಗೂ ಇದೆ. ಆನಂತರ ದಶಮಿ ಬರುತ್ತೆ. ಮಖ ನಕ್ಷತ್ರ ರಾತ್ರಿ 12 ಗಂಟೆ 8 ನಿಮಿಷದವರೆಗೂ ಇದೆ. ಆನಂತರ ಪುಬ್ಬ ನಕ್ಷತ್ರ ಬರುತ್ತೆ. ಬ್ರಹ್ಮಯೋಗ ಮತ್ತು ತೈತಿದಕರಣ ಇದೆ. ತಿಥಿ ಬಿಟ್ಟು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಮಕ ನಕ್ಷತ್ರ ಕೆಟ್ಟದ್ದೇನೂ ಅಲ್ಲ, ಖಂಡಿತವಾಗ್ಲೂ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ಆದರೆ ನವಮಿ ಇರೋದ್ರಿಂದ ಕೆಲವರ ಮನಸ್ಸಿನಲ್ಲಿ ಒಂದು ರೀತಿಯ ಅಂಜಿಕೆ ಇರುತ್ತೆ. ಆದರೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಖಂಡಿತವಾಗ್ಲೂ ಮುಂದುವರಿಸ್ಬೋದು. ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಅದಕ್ಕೆ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ರಾಹುಕಾಲ ಆರಂಭ ಆಗೋದು ಮಧ್ಯಾಹ್ನ 1 ಗಂಟೆ 34 ನಿಮಿಷಕ್ಕೆ, ಮುಕ್ತಾಯ 3 ಗಂಟೆ 1 ನಿಮಿಷ. ಈ ಕಾಲದಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ. ಮಧ್ಯಾಹ್ನದ ರೀತಿ ಪೂಜೆ ಪುನಸ್ಕಾರಕ್ಕೆ ತೊಂದರೆ ಇಲ್ಲ, ಯಾವುದೇ ಒಂದು ಅಡ್ಡಿ ಆತಂಕ ಇರಲ್ಲ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 20 ನಿಮಿಷಕ್ಕೆ ಆರಂಭ ಆಗುತ್ತೆ, 7:46ಕ್ಕೆ ಮುಗಿಯುತ್ತೆ. ಪ್ರತಿದಿನ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ, ಯಾವುದೇ ಕಾರಣಕ್ಕೂ ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹಾಗೆಯೇ ಈ ಹೊಸ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಅದಕ್ಕಿಂತಲೂ ಹೆಚ್ಚಾಗಿ ಮುಖ್ಯವಾಗಿ ನಿಮ್ಮ ವಾಹನವನ್ನು ದುರಸ್ತಿ ಮಾಡೋದಾಗಲಿ ಅಥವಾ ಹೊಸ ವಾಹನವನ್ನು ತೊಗೊಂಬೋದಾಗಲಿ ಖಂಡಿತ ಒಳ್ಳೆಯದಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗೂ ಸಹಾಯವನ್ನು ಮಾಡ್ತಾನೆ. ಇನ್ನು ಇಂದಿನ ಈ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಲು. ಮೇಷರಾಶಿಯವರು ಇವತ್ತು ಯಾವ ಕೆಲಸವನ್ನು ಮಾಡಬೇಕು ಅಥವಾ ಯಾವ ಕೆಲಸವನ್ನು ಮಾಡಬಾರ್ದು, ಅಥವಾ ಯಾವ ಕೆಲಸವನ್ನು ಮುಂದೂಡಿದರೆ ಸ್ವಲ್ಪ ದಿನಗಳ ಕಾಲ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ, ಇಂತಹ ವಿಚಾರಗಳಲ್ಲಿ ದೃಢವಾದ ನಿಲುವನ್ನು ತಗೊಂಬುದರಲ್ಲಿ ಅಸಮರ್ಥರಾಗ್ತಾರೆ. ಕೆಲವೊಮ್ಮೆ ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ತಪ್ಪಾಗಿ ಪರಿಣಮಿಸುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ಆತ್ಮವಿಶ್ವಾಸ ಮತ್ತು ದೃಢವಾದ ನಿಲುವು. ಯಾವುದೇ ವಿಚಾರ ಆಗಲಿ ಒಂದೊಂದು ಸಲ ಒಂದೊಂದು ರೀತಿ. ಅದರಲ್ಲೂ ಏನು ಮಾಡ್ತಾರೆ, ಇವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಕಾರಣ ಏನು ಅಂದರೆ, ಇವರಲ್ಲಿರೋ ಒಂದು ಆತುರದ ಸ್ವಭಾವ. ಆ ಕೆಲಸ ಕಾರ್ಯ ಚಿಕ್ಕದಾಗಲಿ ಅಥವಾ ದೊಡ್ಡ ಮಟ್ಟದ್ದಾಗಲಿ ಆತುರದಿಂದ ಕೆಲಸವನ್ನು ಆರಂಭಿಸ್ತಾರೆ. ಆ ವೇಳೆಯಲ್ಲಿ ಏನಾಗುತ್ತೆ, ಇವರಿಗೆ ಗೊತ್ತಿಲ್ಲದೋ ಅನೇಕ ತಪ್ಪುಗಳು ನಡೆಯುತ್ತೆ. ಆ ತಪ್ಪುಗಳನ್ನು ಸರಿಪಡಿಸ್ಕೊಂಬಕ್ಕೆ ಸಾಧ್ಯ ಆಗಲ್ಲ ಇವರಿಂದ. ಈ ಕಾರಣದಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ತೊಂದರೆಯನ್ನು ಎದುರಿಸಬೇಕಾಗತ್ತೆ. ಈ ಕುಟುಂಬದಲ್ಲಿ ಸಹ ಇವರ ಒಂದು ಕಾರಣದಿಂದಾನೇ ಒಂದು ಬಿಗುವಿನ ವಾತಾವರಣ ಇರುತ್ತೆ. ಕಾರಣ ಏನು ಅಂದರೆ, ಕುಟುಂಬದ ಕೆಲಸ ಕಾರ್ಯಗಳಲ್ಲಿ ಇವರು ಅನಪೇಕ್ಷಿತವಾಗಿ ಹಸ್ತಕ್ಷೇಪವನ್ನು ಮಾಡ್ತಾರೆ. ಅದರಿಂದ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ. ಅದು ಇನ್ನು ಇವರಿಗೆ ತುಂಬ ಆಪ್ತರಾಗಿರೋರು ಸ್ನೇಹಿತರಾಗ್ಬೋದು, ಇಲ್ಲ ಬಂಧು ಬಳಗದವರಾಗ್ಬೋದು. ಅವರು ಇವರಿಂದ ಬೇಸರವನ್ನು ಸೂಚಿಸಿ ದೂರ ಹೋಗ್ತಾರೆ. ಕಾರಣ ಏನಪ್ಪ ಅಂದರೆ, ಇವರ ದುಡುಕುತನದ ಮಾತುಕತೆ. ಅವರಿಗೆ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿರ್ತಾರೆ, ಅದನ್ನು ಇವರು ಮಾಡಿಕೊಡೋದನ್ನು ಮರ್ತು ಬಿಟ್ಟಿರ್ತಾರೆ. ಇದರಿಂದ ಅತಿ ಆಪ್ತ ಬಂಧುವರ್ಗದವರು ಇವರಿಂದ ದೂರ ಸರಿಯೋಗುವಂತಹ ಒಂದು ಸಾಧ್ಯತೆ ಇದೆ. ಇನ್ನು ಇವರ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಸ್ವಲ್ಪ ನಿರಾಸೆ ಮನೆ ಮಾಡಿರುತ್ತೆ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಇವರಿಗೆ ಇರಲ್ಲ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ನಿರೀಕ್ಷಿತ ಮಟ್ಟವನ್ನು ತಲುಪ್ಬೋದು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ, ಅದರ ಯೋಚನೆಯನ್ನು ಕಮ್ಮಿ ಮಾಡಲಿ. ವೃಷಭ ರಾಶಿಯವರು ತಮ್ಮ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆ ಇದ್ದರೆ ಅದನ್ನು ಹೋಗಲಾಡಿಸೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಅಥವಾ ಗಮನವನ್ನು ಕೊಡ್ತಾರೆ. ಹಾಗೆಯೇ ಕುಟುಂಬದಲ್ಲಿ ಸಹ ಇವರ ಅವಶ್ಯಕತೆ ಹೆಚ್ಚಿನದಾಗೇ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇವರು ಸ್ವತಂತ್ರವಾಗಿ ಯಾವುದೇ ನಿಲುವನ್ನು ತೆಗೆದುಕೊಳ್ಳುವುದಿಲ್ಲ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ತಮ್ಮ ಜವಾಬ್ದಾರಿಗಳಲ್ಲಿ ಇವರಿರಲ್ಲ. ಆದರೆ ಇವರಿಗೆ ಬೇರೆಯವರ ಒಂದು ಸಹಾಯ ಸಹಕಾರ ದೊರೆಯಿತು ಅಂದರೆ ಯಾವುದೇ ಕೆಲಸವನ್ನು ಮಾಡಬಾರ್ದು. ಹಾಗೆಯೇ
ಈ ತಂದೆ ಅಥವಾ ತಾಯಿ ಇವರ ಜೊತೆ ಅನಾವಶ್ಯಕವಾಗಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಸೋದರ ಸೋದರಿಯರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ. ಕುಟುಂಬದಲ್ಲಿ ಇವರಿಂದ ಸಂತೋಷನೂ ಇರುತ್ತೆ, ಹಾಗೆ ಸ್ವಲ್ಪ ಈ ಪರಸ್ಪರ ಈ ಜಗಳ ವಾದ ವಿವಾದನೂ ಇರುತ್ತೆ. ಆದ್ದರಿಂದ ಒಳ್ಳೆಯ ಒಂದು ಕಡೆಗೆ ಗಮನ ಹರಿಸೋದು ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿರೋರು ತಮ್ಮ ಸಹೋದ್ಯೋಗಿಗಳ ಜೊತೆಗೂಡಿದ ಮಾತ್ರ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಬಲ್ಲರು, ಇಲ್ಲವೇ ಕೆಲಸ ಕಾರ್ಯದಲ್ಲಿ ಸಹ ತೊಂದರೆ ಆಗುತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಇರೋ ನಾನು ಅನ್ನೋ ಭಾವನೆಯಿಂದ ಹೊರಬಂದು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬೋದು ತುಂಬ ಒಳ್ಳೆಯದು. ವಿದೇಶಕ್ಕೆ ತೆರಳೋ ಸಾಧ್ಯತೆಗಳಿವೆ. ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸೋ ಒಂದು ಇಚ್ಛೆ ನಿಮಗಿದ್ರೆ ಅದು ಸಹ ಸಾಕಾರಗೊಳ್ಳುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಗಾಯಕರಿಗೆ ಮತ್ತು ಕಲಾವಿದರಿಗೆ ವಿಶೇಷವಾದಂತಹ ಆದ್ಯತೆ ಮತ್ತು ಅವಕಾಶಗಳು ಸಿಗುತ್ತೆ. ಒಟ್ಟಾರೆ ನಿಮಗೆ ಸಿಗೋ ಈ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯವರು ಇವತ್ತು ಸಂಪೂರ್ಣವಾಗಿ ಕುಟುಂಬದ ಸದಸ್ಯರ ಮೇಲೆ ಅವಲಂಬಿತರಾಗಿರ್ತಾರೆ. ತಮ್ಮ ಕೆಲಸ ಕಾರ್ಯಗಳು ಸಣ್ಣ ಮಟ್ಟದ್ದಾಗಿರಲಿ ಅಥವಾ ದೊಡ್ಡ ಮಟ್ಟದ್ದಾಗಿರಲಿ, ಸರಳವಾಗಿರಲಿ ಅಥವಾ ಕಠಿಣವಾಗಿರಲಿ, ಸ್ವತಂತ್ರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಇವತ್ತು ಇವರು ಮಾಡಲ್ಲ. ಕಾರಣ ಏನಪ್ಪ ಅಂದರೆ ಇವರಲ್ಲಿ ಒಂದು ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಅದು ಈ ಕಾರಣದಿಂದ ಏನಾಗುತ್ತೆ, ಇವರ ಪಾಲಿಗೆ ಬರಬೇಕಾದ ಕೆಲವೊಂದು ಅವಕಾಶಗಳು ಬೇರೆಯವರಿಗೆ ಸೇರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಏಕಾಂಗಿಯಾಗಿ ಬೇರೊಬ್ಬರ ಅಧೀನಕ್ಕೆ ಒಳಪಡದೆ ನಿಮ್ಮ ಕೆಲಸಗಳನ್ನು ನೀವು ನಿರ್ವಹಿಸಿ. ಕುಟುಂಬದಲ್ಲಿ ನಿಮ್ಮ ಪಾತ್ರ ಏನೂ ಇರಲ್ಲ. ಇವತ್ತು ಬರೀ ಆರಾಮಾಗಿ ಊಟ ಮಾಡಿಕೊಂಡು ತಿಂದ್ಕೊಂಡು ಎಷ್ಟು ಹೋಗುತ್ತಾರೆ. ಇವತ್ತು ಕೆಲಸ ಏನು ಮಾಡಲ್ಲ. ಆದರೆ ಉದ್ಯೋಗದಲ್ಲಿ ಮಾತ್ರ ವಿಧಿ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಈ ಭಯ ಅನ್ನೋದಿದ್ರೂ, ಯೋಚನೆ ಅನ್ನೋದಿದ್ರೂ ಅದೇನೂ ಪ್ರಯೋಜನಕ್ಕೆ ಬರಲ್ಲ. ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲೇಬೇಕಾಗತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹ ಅಲ್ಲಿ ನಿಮ್ಮ ಸಹವರ್ತಿಗಳು ಅಥವಾ ಸಹೋದ್ಯೋಗಿಗಳು ಬೆನ್ನೆಲುಬಾಗಿರ್ತಾರೆ. ಒಟ್ಟಾರೆ ಇಲ್ಲೇ ನಿಮಗೆ ಒಂದು ಉತ್ತಮ ಪ್ರಾತಿನಿಧ್ಯ ಸಿಗಬೇಕು ಅಂದರೆ ನಿಮ್ಮ ಜವಾಬ್ದಾರಿಯನ್ನು ನೀವೇ ಪರಿಪೂರ್ಣಗೊಳಿಸಬೇಕು. ಅದು ತಂದೆಯಿಂದ ನಿಮಗೆ ಬೇಕಾದಂತಹ ಹಣದ ಸಹಾಯ ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ನಿಮಗೆ ಕಡಿಮೆ ಮಟ್ಟದ ಆದಾಯ ಇದ್ದರೂ ಕೂಡ ತಂದೆಯ ಸಹಾಯ ಇರೋದ್ರಿಂದ ಸಂತೋಷವಾಗಿ ಜೀವನವನ್ನು ನಡೆಸ್ತೀರಿ. ಇದು ಇನ್ನು ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ ಮನಸ್ಸಿನಲ್ಲಿ ಒಂದು ರೀತಿ ಭಯ ಇರುತ್ತೆ. ಆ ಭಯದಿಂದಾಗಿ ತಪ್ಪು ನಿರ್ಧಾರಗಳನ್ನು ತಗೋತೀರಿ. ಇದರಿಂದ ನೀವು ತಗೋ ಮೆಡಿಸಿನ್ಸು ನಿಮಗೆ ಸೈಡ್ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ವೈದ್ಯರನ್ನು ಭೇಟಿ ಮಾಡಲು ಯಾವುದೇ ಔಷಧಿಯನ್ನು ತಗೊಂಬಕ್ಕೆ ಹೋಗಬೇಡಿ, ಅದು ಮುಖ್ಯ. ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರೇನು ಮಾಡ್ತಾರೆ, ಇವರು ನೋಡೋದಕ್ಕೆ ತುಂಬ ಸಹಜವಾಗಿರ್ತಾರೆ, ತುಂಬ ಸರಳ ಸ್ವಭಾವ ಅಂತ ಕಂಡು ಬರ್ತಾರೆ. ಆದರೆ ಇವರು ಸುಲಭವಾಗಿ ತಮ್ಮ ಪ್ರಭಾವವನ್ನು ಬೇರೆಯವರ ಮೇಲೆ ಬೀಳ್ತಾರೆ. ಅದು ಯಾವ ರೀತಿನಪ್ಪ ಅಂದರೆ, ಇವರ ಕೆಲಸ ಕಾರ್ಯಗಳನ್ನು ಇವರು ಸರಿ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಇವರ ಕೆಲಸ ಕಾರ್ಯಗಳೇ ಅಪೂರ್ಣಗೊಳ್ಳುತ್ತೆ. ಆದರೆ ಬೇರೆಯವರ ಕೆಲಸ ಕಾರ್ಯದಲ್ಲಿ ಇವರು ಈ ಮೂಗು ತೂರಿಸ್ಕೊಂಡು ಹೋಗ್ತಾರೆ. ಅವರು ಮಾಡದೇ ಇರೋ ತಪ್ಪನ್ನು ಹುಡುಕ್ತಾರೆ, ಅದನ್ನು ತಪ್ಪು ಅಂತ ಹೇಳ್ತಾರೆ, ಅದನ್ನು ಸರಿಪಡಿಸೋಕ್ಕೆ ಹೋಗ್ತಾರೆ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಇದರಿಂದ ಏನಾಗುತ್ತೆ, ಇವರ ಸ್ವಂತ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಯಶಸ್ಸನ್ನು ಕಾಣಲ್ಲ. ಆದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇವರು ಬೇರೆಯವರಿಗೆ ಸಹಾಯವನ್ನು ಇವತ್ತು ಮಾಡೇ ಮಾಡ್ತಾರೆ. ಇದರಿಂದ ಸ್ವಲ್ಪ ಕುಟುಂಬದಲ್ಲಿ ಉತ್ತಮ ವಾತಾವರಣವಿರುತ್ತೆ, ಕುಟುಂಬದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಹಾಗೆಯೇ ಉದ್ಯೋಗದಲ್ಲಿ ಸಹ ಇವರು ಬೇರೆಯವರ ಜವಾಬ್ದಾರಿಗಳ ಒಂದು ಈ ಜವಾಬ್ದಾರಿ ಇವರು ತಗೊಂಬೋದ್ರಿಂದ ಏನಾಗುತ್ತೆ, ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಹೊಸದಾಗಿ ಮದುವೆಯಾಗಿರೋ ನವದಂಪತಿಗಳಿಗೆ ಸಂತಾನ ಲಾಭದ ಸೂಚನೆ ಕಂಡು ಬರ್ತಾ ಇದೆ. ಬಂಧು ಬಳಗದವರಲ್ಲಿ ಅವರು ಸುಮ್ಮನಿದ್ದರೂ ಕೂಡ
ಇವರೇ ಮಾತಾಡಿಸ್ಕೊಂಡು ಹೋಗ್ತಾರೆ. ಆದರೆ ಇವರ ಮಾತುಕತೆಗೆ ಒಳ್ಳೆಯ ಗೌರವ ಸಿಗುತ್ತೆ. ಬಂಧು ಬಳಗದಲ್ಲಿ ಸಹ ಇವರ ಪ್ರಾಮುಖ್ಯತೆ ಎದ್ದು ಕಾಣುತ್ತೆ. ಅದೃಷ್ಟ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಸುಲಭವಾದ ರೀತಿಯಲ್ಲಿ ಇವರು ಯಶಸ್ಸನ್ನು ಗಳಿಸ್ತಾರೆ. ಆದರೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಸೋಂಬೇರಿತನ ಬಿಟ್ಟು, ಅದು ಮುಖ್ಯ. ಉತ್ಸಾಹ ಇರುತ್ತೆ, ಹಣಕಾಸಿನ ತೊಂದರೆ ಇರಲ್ಲ, ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಕಂಡುಬರಲ್ಲ. ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಏನಾಗುತ್ತಪ್ಪ ಅಂದರೆ, ಇವರಿಗೆ ಯಾವುದೇ ಒಂದು ನಿರೀಕ್ಷೆ ಇರಲ್ಲ. ಯಾವ ವಿಚಾರದಲ್ಲಪ್ಪ ಅಂದರೆ ಕುಟುಂಬಕ್ಕೆ ಸೇರಿದ ಆಸ್ತಿಯ ವಿಚಾರದಲ್ಲಿ. ಆದರೆ ಇವರಿಗೆ ಆಶ್ಚರ್ಯ ಆಗುತ್ತೆ. ಅಂತಹ ಕೆಲವೊಂದು ಬೆಳವಣಿಗೆಗಳು ಕಂಡು ಬರುತ್ತೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ವಿಚಾರದಲ್ಲಿ ಇವರಿಗೆ ಜಯ ಸಿಗುತ್ತೆ, ಅಥವಾ ಇವರಿಗೆ ಮನೆತನದ ಆಸ್ತಿಯ ಪಾಲಿನಲ್ಲಿ ಸಿಂಹ ಪಾಲು ಬರುತ್ತೆ. ಇದರಿಂದ ಇವರು ಸಾಕಷ್ಟು ಈ ಸಂತೋಷದಿಂದ ದಿನವನ್ನು ಕಳೀತಾರೆ. ಕುಟುಂಬದಲ್ಲಿ ಸಹ ಸಂತೋಷದ ವಾತಾವರಣ ಇರುತ್ತೆ. ಒಟ್ಟಾರೆ ಇವರೆಲ್ಲಿರ್ತಾರೋ ಅಲ್ಲಿ ಸಂತೋಷ ಮತ್ತು ಹಾಸ್ಯಕ್ಕೆ ಯಾವುದೇ ಕೊರತೆ ಕಂಡುಬರಲ್ಲ. ಅನಿರೀಕ್ಷಿತ ಧನಲಾಭ ಇದೆ. ಇವರು ಅಂದ್ಕೊಂಡಿರ್ತಾರೆ ಇವತ್ತೇನೂ ಪ್ರಯೋಜನ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ಅದರಿಂದ ಒಂದು ಪೈಸೆ ಲಾಭ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಸುಳ್ಳು. ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಇವರು ಸುಲಭವಾಗಿ ಸಂಪಾದನೆ ಮಾಡಬಲ್ಲರು. ಅಂತಹ ಬುದ್ಧಿವಂತಿಕೆ ಇವರಲ್ಲಿ ಇರುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಮನದಲ್ಲಿ ಯಾವುದೋ ಒಂದು ಭಯ ಇರುತ್ತೆ, ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಆದ್ದರಿಂದ ಆತ್ಮವಿಶ್ವಾಸವನ್ನು ಸ್ವಲ್ಪ ಬೆಳೆಸ್ಕೊಳ್ಳಿ. ಅದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಈ ಆಯ್ಕೆಗಳು ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ರೀತಿಯ ಬದಲಾವಣೆಗಳು ಮತ್ತು ಅನುಕೂಲತೆಗಳು ಮತ್ತು ಲಾಭ ಕಂಡು ಬರುತ್ತೆ. ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಇರುತ್ತೆ. ತಾಯಿಯನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ. ಹಣಕ್ಕೇನು ತೊಂದರೆ ಇಲ್ಲ, ಆದರೆ ಹಣವನ್ನು ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಅನಪೇಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಇಲ್ಲ ಹೋದರೆ ಮನೋರೋಗಕ್ಕೆ ಒಳಗಾಗ್ತೀರಿ. ಇಲ್ಲದೇ ಇರೋ ವಿಚಾರಕ್ಕೆ ಯೋಚನೆ ಮಾಡ್ತೀರಿ. ಇದರಿಂದ ಮೈಗ್ರೇನ್, ಅರೆತಲೆ ಶೂಲೆ ಬರುವಂತಹ ಸಾಧ್ಯತೆಗಳು ನಿಶ್ಚಯವಾಗಿ ಕಂಡುಬರ್ತಾ ಇದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರೆ, ಇವರಿಗೆ ಈ ಕುಟುಂಬದ ಸದಸ್ಯರ ಬಗ್ಗೆ ವಿಶೇಷವಾದಂತಹ ಪ್ರೀತಿ, ವಿಶೇಷವಾದಂತಹ ಕಾಳಜಿ ಇರುತ್ತೆ. ಇದರಿಂದ ಏನು ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯಗಳ ನಡುವೆ ಕುಟುಂಬದವರ ಜವಾಬ್ದಾರಿಗಳನ್ನು ಇವರೇ ಸ್ವತಃ ನಿರ್ವಹಿಸ್ತಾರೆ. ಈ ಕಾರಣದಿಂದ ಇವರ ಸ್ವಂತ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಅಂದರೆ ಒಂದು ದಿನ ಆಗೋ ಕೆಲಸ ಕಾರ್ಯ 2 ದಿವಸ ಆಗ್ಬೋದು, ಇಲ್ಲ ವಾರನೇ ಆಗ್ಬೋದು. ಆದ್ದರಿಂದ ಮೊದಲು ನಿಮ್ಮ ಪ್ರೀತಿ ವಿಶ್ವಾಸ ನಿಮಗೆ ಬೇಕಾದ ಜನರಿಗೆ ತೋರಿಸೋದು ಖಂಡಿತವಾಗ್ಲೂ ಒಳ್ಳೆಯದು. ಅದರೊಂದಿಗೆ ಸ್ವಾರ್ಥಿಗಳಾಗದೆ ಹೋದರೂ ಕೂಡ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡಬೇಕು. ನಿಮಗೆ ಈ ನೆಗೆಟಿವ್ ಥಾಟ್ಸ್ ಇರುತ್ತೆ. ಏನಪ್ಪ ಅಂದರೆ, ಯಾರನ್ನೂ ನಂಬಲ್ಲ ಸುಲಭವಾಗಿ. ಅವನ್ನ ನಂಬಿದರೆ ಏನಾದ್ರು ತೊಂದರೆ ಕೊಟ್ಟರೆ ಬರೀ ಇದೇ ಪ್ರಪಂಚ. ಏನಾದ್ರು ಮಾಡಿದ್ರೆ, ಏನಾದ್ರು ಹೋದರೆ, ಕಳೆದು ಹೋದರೆ, ಈ ಥರ ಇದೇ ಪ್ರಪಂಚ. ಆದ್ದರಿಂದ ಅಂತಹ ಒಂದು ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಿ. ಆಗ ನಿಮಗೆ ಎಲ್ಲರ ಸಹಾಯ ಸಹಕಾರ ಖಂಡಿತವಾಗೂ ಸಿಗುತ್ತೆ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಉದ್ಯೋಗದಲ್ಲಿ ಉತ್ತಮ ಆದಾಯ ಇರುತ್ತೆ. ಎಷ್ಟೇ ಉತ್ತಮ ಆದಾಯ ಅಂದರೂ ಕೂಡ ನಿಮಗೆ ಸ್ವಲ್ಪ ಹಣದ ಕೊರತೆ ಕಂಡು ಬರುತ್ತೆ. ಆ ಕೊರತೆಯನ್ನು ತುಂಬೋದಕ್ಕೆ ಏನು ಮಾಡ್ತೀರಿ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಈ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡ್ತೀರಿ, ಅಥವಾ ನೀವೇ ಸ್ವತಂತ್ರವಾಗಿ ವ್ಯಾಪಾರದಲ್ಲಿ ನಿರತರಾಗ್ತೀರಿ. ಇದರಿಂದ ನಿಮ್ಮ ಕಷ್ಟ ನಷ್ಟಗಳು ಸುಲಭವಾಗಿ ದೂರವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ಆರೋಗ್ಯದ ವಿಚಾರದಲ್ಲೂ ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮ ಕಣ್ಣಿಗೆ ಪೆಟ್ಟಾಗುವ ಸಾಧ್ಯತೆಗಳಿವೆ. ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ತುಲಾರಾಶಿಯವರು ಅದರಲ್ಲೂ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡಿ. ಕಾರಣ ಏನಪ್ಪ ಅಂದರೆ, ನಿಮ್ಮ ಮಕ್ಕಳು ಈ
ಓಡಾಡುವಾಗಲೋ ಅಥವಾ ಚಿಕ್ಕ ಮಕ್ಕಳು ಸಹ ಇವಾಗ ಸೈಕಲ್ ಅದು ತುಳಿತಾರೆ, ಅಂತಹ ವೇಳೆಯಲ್ಲೋ ಅಥವಾ ಮಹಿಳೆ ಇಳಿದು ಬರುವಾಗಲೋ ಇಲ್ಲ ಹತ್ತುವಾಗಲೋ ಒಟ್ಟಾರೆ ಕೈ ಕಾಲುಗಳಿಗೆ ಪೆಟ್ಟು ಮಾಡಿಕೊಳ್ಳೋ ಸಾಧ್ಯತೆಗಳು ಖಂಡಿತವಾಗಲೂ ಇದೆ. ಕೈ ಕಾಲುಗಳಿಗೆ ಪೆಟ್ಟು ಅಂದರೆ ಚಿಕ್ಕ ಪ್ರಮಾಣ ಅಲ್ಲ, ಈ ಮೂಳೆ ಮುರಿಯೋದು ಅಂಥವೆಲ್ಲ ಆಗ್ಬೋದು. ಆದ್ದರಿಂದ ಮಕ್ಕಳ ಬಗ್ಗೆ ಅಂದರೆ ಈ ತುಲಾ ರಾಶಿಯಲ್ಲಿ ಹುಟ್ಟಿರುವ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದು ತುಂಬ ಒಳ್ಳೆಯದು. ಇನ್ನು ನೀವೇ ತಪ್ಪು ಮಾಡ್ತೀರಿ, ನೀವೇ ತಪ್ಪು ನಿರ್ಧಾರಗಳನ್ನು ತಗೋತೀರಿ, ಅದೇನು ಮಾಡ್ತೀರಿ, ಬೇರೆಯವರ ತಪ್ಪನ್ನು ಸರಿಪಡಿಸೋದಕ್ಕೆ ಹೋಗ್ತೀರಿ. ಬೇರೆಯವರು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀರಿ. ಇಲ್ಲೇನಾಗುತ್ತಪ್ಪ, ಅದೃಷ್ಟ ಅಂದರೆ ನೀವು ಬೇರೆಯವರನ್ನು ಅವರ ತಪ್ಪನ್ನು ತೋರಿದಾಗ ಅದನ್ನು ಒಪ್ಕೋತಾರೆ, ಅದನ್ನು ತಿದ್ದುಕೋತಾರೆ. ಇದರಿಂದ ಬೇರೆಯವರ ಜೀವನದಲ್ಲಿ ಒಳ್ಳೆಯ ಘಟನೆಗಳು ಸಂಭವಿಸೋದಕ್ಕೆ ನೀವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತೀರಿ. ಯಾವುದೇ ತೊಂದರೆ ಇಲ್ಲ. ನೀವು ಮಾಡೋ ಒಂದೇ ಒಂದು ತಪ್ಪು ಏನಪ್ಪ ಅಂದರೆ ಆತುರದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದು. ತುಂಬ ನಿಧಾನವಾಗಿ ಆರಂಭಿಸ್ತೀರಿ, ಅದೇ ತೊಂದರೆ. ಇವಾಗ ಯಾರೋ ಹೇಳ್ತಾರೆ 7 ಗಂಟೆಗೆ ಬಂದುಬಿಡಪ್ಪ ಅಂತ, ನೀವೇನು ಮಾಡ್ತೀರಿ 7 ಗಂಟೆ ಮನೆ ಬಿಡ್ತೀರಿ. ಅವಾಗೇನು ಮಾಡಬೇಕು, ನೀವು ಫಾಸ್ಟಾಗಿ ವೆಹಿಕಲ್ ಓಡಿಸ್ಲೇಬೇಕಾಗುತ್ತೆ. ಅದರಿಂದ ಸ್ವಲ್ಪ ಅಡ್ವಾನ್ಸ್ ಕ್ಯಾರೆಕ್ಟರ್ ಇಟ್ಕೊಂಬೋದು ಒಳ್ಳೆಯದು. ಕೇವಲ ವೆಹಿಕಲ್ ವಿಚಾರಕ್ಕೆ ಅಲ್ಲ, ಯಾವುದೇ ಒಂದು ಕೆಲಸ ಕಾರ್ಯಗಳ ಆದರೂ ಕೂಡ ಕ್ಷಿಪ್ರಗತಿಯಲ್ಲಿ ಅದನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನಿಸಿ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ, ಅವಶ್ಯಕತೆ ಇದ್ದಲ್ಲಿ ಉದ್ಯೋಗವನ್ನು ಬದಲಾಯಿಸ್ಬೋದು. ಉತ್ತಮ ಹಣಕಾಸಿನ ಸಹಾಯ ಅಥವಾ ಆದಾಯ ಸಿಗುತ್ತೆ. ಖರ್ಚು ವೆಚ್ಚದಲ್ಲಿ ನಿಯಂತ್ರಣವನ್ನು ಹೊಂದೋದಕ್ಕೆ ಸಫಲವಾಗ್ತೀವಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರು, ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಒಂದು ರೀತಿ ಅದೃಷ್ಟದ ದಿನ. ಅದರಲ್ಲೂ ಸ್ತ್ರೀಯರಿಗೆ ವಿಶೇಷವಾದಂತಹ ಲಾಭ ಇರುತ್ತೆ. ಯಾರಾದರೂ ಬಹುದಿನದಿಂದ ವಿವಾಹವಾಗದೇ ಇದ್ದಲ್ಲಿ ಅಂತಹ ಸ್ತ್ರೀಯರಿಗೆ ಈಗ ವಿವಾಹ ನಿಶ್ಚಯವಾಗುವಂತಹ ಸಮಯ ಅಂತ ಕಂಡುಬರುತ್ತೆ. ಆದರೆ ಏನಪ್ಪ ಅಂದರೆ ಮುಖ್ಯವಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ. ಆದರೆ ನಿಮ್ಮ ಪ್ರಯತ್ನ ಅನ್ನೋದು ಅತಿ ಮುಖ್ಯ. ನೀವು ಕೇವಲ ಒಂದು 25% ನಿಮ್ಮ ಪ್ರಯತ್ನವನ್ನು ಹಾಕಿದರೆ ಇನ್ನು ಮಿಕ್ಕಿದ್ದು ಆ ದೇವರಿಂದಾನೇ ನಿಮಗೆ ಫಲ ಸಿಗುತ್ತೆ. ಆದ್ದರಿಂದ ಈ ದಿನ ಸೋಂಬೇರಿಗಳಿಗೆ ಅಲ್ಲ, ಸೋಂಬೇರಿತನ ಬಿಟ್ಬಿಡಬೇಕು. ಸಣ್ಣ ಪುಟ್ಟ ಕೆಲಸವಾದರೂ ಹೆಚ್ಚಿನ ಒಂದು ಆಸಕ್ತಿಯಿಂದ ಮಾಡಬೇಕು, ಆವಾಗ ಮಾತ್ರ ಒಳ್ಳೆಯದಾಗ್ತದೆ. ಕುಟುಂಬದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗೆಲ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಸಿಗುತ್ತೆ. ಉದ್ಯೋಗದಲ್ಲಿ ಸಹ ಅಷ್ಟೇ, ನೀವು ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಿದರೂ ಕೂಡ ಅನಾವಶ್ಯಕವಾಗಿ ಅದನ್ನು ಬದಲಾಯಿಸೋದಕ್ಕೆ ಹೋಗಲ್ಲ. ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳಿಗೆ ಎಷ್ಟೇ ಕಷ್ಟವಾದರೂ ಕೂಡ, ಎಷ್ಟೇ ವಿರೋಧಗಳು ಎದುರಾದರೂ ಕೂಡ ಅದಕ್ಕೆ ಬದ್ಧರಾಗಿರ್ತೀರಿ ನೀವು. ಆದ್ದರಿಂದ ನಿಮ್ಮ ತೀರ್ಮಾನಗಳನ್ನು ಬದಲಾಯಿಸದೇ ಇರೋ ಕಾರಣ ನಿಮ್ಮ ಕೆಲಸ ಕಾರ್ಯಗಳು ಸಹ ಯಶಸ್ಸನ್ನು ಕಾಣುತ್ತೆ. ಹೊಸ ರೀತಿಯ ಜೀವನಕ್ಕೆ ನಾಂದಿಯನ್ನು ಹಾಕ್ತೀರಿ, ಒಂದು ಯೋಜನೆಯನ್ನು ಸಿದ್ಧಪಡಿಸ್ತೀರಿ. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆ ಕಾರಣದಿಂದ ದೂರದ ಊರಿಗೆ ಪ್ರಯಾಣವನ್ನು ಬಳಸ್ತೀರಿ, ಅದು ಯಾತ್ರಾ ಸ್ಥಳ ಅಂತ ಕಡೆ ಹೋಗ್ಬರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಹಾಗೆಯೇ ಆರೋಗ್ಯದ ಬಗ್ಗೆಯೂ ಸಹ ಯೋಚನೆ ಬೇಡ, ಉತ್ತಮ ಆರೋಗ್ಯ ನಿಮಗೆ ಕಂಡುಬರುತ್ತೆ. ಧನುರಾಶಿಯಲ್ಲಿ ಹುಟ್ಟಿರೋರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕಾರಣ ಏನಪ್ಪ ಅಂದರೆ ನಿಮ್ಮದೇ ಆದ ತಪ್ಪಿನಿಂದ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಆದ್ದರಿಂದ ಉದಾಹರಣೆಗೆ ಹೇಳಬೇಕು ಅಂದರೆ, ಮನೆಯಲ್ಲಿ ಅಚ್ಚುಕಟ್ಟಾಗಿ ಅಡುಗೆ ಮಾಡಿರ್ತಾರೆ. ನಿಮಗೇನಿಸುತ್ತಪ್ಪ ಅಂದರೆ ಹೋಟ್ಲಿಗೆ ಹೋಗಿ ತಿನ್ನಬೇಕು ಅನಿಸುತ್ತೆ, ಹೋಗಿ ತಿಂತೀರಿ, ಅಲ್ಲಿ ಆಹಾರ ನಿಮ್ಗೆ ಸರಿ ಹೋಗಲ್ಲ, ಫುಡ್ ಇನ್ಫೆಕ್ಷನ್ ಆಗುತ್ತೆ. ಇದೊಂದು ಉದಾಹರಣೆ. ಇನ್ನು ತುಂಬ ಒಂದು ಎಚ್ಚರಿಕೆ ಇಲ್ದಿರ ಏನೋ ಒಂದು ಕೆಲಸ ಮಾಡ್ತಿರ್ತೀರಿ, ಒಂದು ಸಣ್ಣ ಮಳೆ ಕೈ ಚುಚ್ಕೊಂಬತ್ತೆ, ಇನ್ಫೆಕ್ಷನ್ ಆಗುತ್ತೆ. ಅಂದರೆ ನಿಮ್ಮದೇ ಆದ ತಪ್ಪಿನಿಂದ ಕಷ್ಟವನ್ನು ಅನುಭವಿಸ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತಿರೋದು ತುಂಬ ಒಳ್ಳೆಯದು. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಒಂದು ಏಕಾಗ್ರತೆಯಿಂದ ಆರಂಭಿಸಿ, ಒಂದೇ ಮನಸ್ಸಿರಲಿ,
ಒಂದೊಂದು ಸಲ ನಿಮ್ಮ ಮನಸ್ಸನ್ನು ಬದಲಾಯಿಸ್ತಾ ಹೋಗಬೇಡಿ, ಆಗ ಮಾತ್ರ ಯಶಸ್ಸು ಸಿಗುತ್ತೆ. ಕುಟುಂಬದಲ್ಲಿ ನಿಮ್ಮ ಒಂದು ಸಲುವಾಗಿ ಬೇರೆಯವರಲ್ಲಿ ಪರಸ್ಪರ ಮನಸ್ತಾಪ ಉಂಟಾಗುತ್ತೆ. ಆದ್ದರಿಂದ ನಿಮ್ಮ ಒಂದು ನೀತಿಯನ್ನು ಬದಲಾಯಿಸ್ಕೋಬೇಕು. ನಿಮ್ಮಿಂದ ಯಾರಿಗೂ ತೊಂದರೆ ಆಗದಿರೋ ರೀತಿ ನೋಡ್ಕೊಂಬೋ ಒಂದು ಹಂಬಲ ನಿಮ್ಮಲ್ಲಿರುತ್ತೆ. ಆದರೆ ಕೆಲವೊಮ್ಮೆ ನೀವು ಆಡುವ ಮಾತುಗಳು ತಮ್ಮ ಬೇರೆಯವರಲ್ಲಿ ಬೇಸರವನ್ನು ಮೂಡಿಸುತ್ತೆ. ನೋಡೋದಕ್ಕೆ ತುಂಬ ಶಾಂತರಾಗಿರ್ತೀರಿ, ಯಾವಾಗ ನಿಮ್ಮ ಕೆಲಸ ಕಾರ್ಯ ನಡೆಯಲ್ಲ ಒಂದೇ ಸಲ ನೀವು ಸಿಡುಕುತನದಿಂದ ವರ್ತಿಸ್ತೀರಿ. ಯಾರು ಇರಲಿ, ವಯಸ್ಸಿನ ಅಂತರ ನೋಡಲ್ಲ, ಬೇರೆಯವ್ರನ್ನ ಅನ್ನೋದೇ ನಿಮ್ಮ ತಪ್ಪಿಗೆ ಸಹ ಬೇರೆಯವನ್ನು ದೂರ್ತೀರಿ. ಉದ್ಯೋಗವನ್ನು ಬದಲಾಯಿಸುವಂತಹ ಅವಕಾಶ ಕಂಡು ಬರುತ್ತೆ. ಅವಶ್ಯಕತೆ ಇದ್ದರೆ ಉದ್ಯೋಗವನ್ನು ಬದಲಾಯಿಸ್ಬೋದು, ಏನು ತೊಂದರೆ ಉಂಟಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷಿತ ಹಣಕಾಸಿನ ಹರಿವು ಇರುತ್ತೆ, ಅಂದರೆ ಉತ್ತಮ ಲಾಭ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿಸಿದ ಒಂದು ಲಾಭವನ್ನು ಗಳಿಸ್ತೀರಿ. ಪಾಲುಗಾರಿಕೆ ವ್ಯಾಪಾರ ಇದ್ದರೆ ಸ್ವಲ್ಪ ನಷ್ಟವಾಗುವ ಸಂಭವ ಇದೆ. ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ, ಏನು ತೊಂದರೆ ಆಗಲ್ಲ. ಮಕರ ರಾಶಿಯಲ್ಲಿ ಹುಟ್ಟಿರೋರು ಒಂದು ರೀತಿ ಇವತ್ತು ನೀವು ಭಾಗ್ಯವಂತರೇ ಸರಿ. ಅಂದರೆ ಭಾಗ್ಯವಂತನ ಇನ್ನೂ ದೊಡ್ಡದಾದ ಊಹೆ ಬೇಡ, ಯಾಕೆಂದರೆ ನಾವು ಇಂಗ್ಲೀಷ್ ಬಳಸಿ ಕನ್ನಡ ಕೆಲವು ಭಾಷೆಗಳು ಪದಗಳು ದೊಡ್ಡದಾಗಿ ಕಾಣುತ್ತೆ. ಅಂದರೆ ಲಕ್ ಇರುತ್ತೆ. ಯಾವ ರೀತಿಯ ಲಕ್ ಅಂದರೆ, ಉದಾಹರಣೆಗೆ ನೀವು ನಿಮ್ಮ ಆಫೀಸ್ಗೆ ಹೊರಡ್ತೀರಿ, ನಿಮ್ಮ ವೆಹಿಕಲ್ ಇಟ್ಕೊಂಡಿರ್ತೀರಿ. ಬೇರೆ ಏನು ಮಾಡ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ. ನೋಡಿದ್ರೆ ನಿಮ್ಮ ವೆಹಿಕಲ್ಲು ರಿಪೇರಿಗೆ ಬಂದು ಬಿದ್ದಿರುತ್ತೆ. ಅಂದರೆ ಇದರ ಅರ್ಥ ಒಂದೇ, ನಿಮಗೆ ನಿಮ್ಮ ಆತ್ಮೀಯರು ಅವರು ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ಬಂಧು ಬಳಗದ ಆಗಿರ್ಬೋದು, ಅಥವಾ ಉದ್ಯೋಗ ಕ್ಷೇತ್ರವನ್ನು ತಗೊಂಡರೆ ನಿಮ್ಮ ಸಹವರ್ತಿಗಳಾಗಿರ್ಬೋದು. ಅವರೇನಾದರೂ ನಿಮಗೆ ಒಂದು ಒಳ್ಳೆಯ ಸಲಹೆ ಸೂಚನೆಯನ್ನು ಕೊಡ್ತು ಅಂದರೆ ಸ್ವಲ್ಪ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಅದನ್ನು ಸ್ವೀಕಾರ ಮಾಡಿ. ಎಲ್ಲ ಒಪ್ಕೋಬೇಕು ಅಂತಲ್ಲ, ಒಳ್ಳೆಯದನ್ನು ತೊಗೊಂಬೋದ್ರಿಂದ ನಿಮ್ಮ ಜೀವನದಲ್ಲಿನ ಒಂದು ಒಳ್ಳೆಯ ಮಾರ್ಪಾಡುಗಳು ಅಥವಾ ಬದಲಾವಣೆಗಳು ಉಂಟಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳಿರುತ್ತೆ, ಅದು ನಿಮಗೆ ಅನುಕೂಲಕಾರಿಯಾಗಿರುತ್ತೆ. ಬಹುದಿನದಿಂದ ಕಾಯ್ತಾ ಇದ್ದರೆ ನಿಮಗೆ ಈಗ ಬಡ್ತಿ ಸಿಗುವ ಸಾಧ್ಯತೆಗಳಿವೆ, ಅಂದರೆ ಪ್ರಮೋಷನ್ ಸಿಗೋ ಒಂದು ಸಾಧ್ಯತೆ ಇದೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರದ ಸ್ಥಳಕ್ಕೆ ತೆರಳುತ್ತಾರೆ ಅಥವಾ ವಿದೇಶಕ್ಕೆ ತೆರಳುತ್ತಾರೆ. ಅದು ಏನೇ ಆದರೂ ಕೂಡ ಆ ಥರ ಬೇಡ, ಮಾತಿನ ಮೇಲೆ ಹಿಡಿತಾ ಇರಲಿ. ಹಣಕಾಸಿನ ತೊಂದರೆ ಖಂಡಿತ ಬರಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಸಣ್ಣ ಪುಟ್ಟ ಶೀತಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಉಂಟಾಗ್ಬೋದು. ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಿದ್ದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅಂದರೆ ಬೇರೆ ಮೋಸ ಮಾಡ್ತಾರೆ ಅಂತಲ್ಲ, ಮೋಸ ಹೋಗಬಾರ್ದು, ಅದು ಮುಖ್ಯ. ಈ ಕುಂಭರಾಶಿಯಲ್ಲಿ ಹುಟ್ಟಿರೋರು ಇವರ ಮನಸ್ಸನ್ನು ಸುಲಭವಾಗಿ ಯಾರೂ ಅರ್ಥ ಮಾಡ್ಕೊಂಬೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಅಣ್ಣ ತಮ್ಮಂದಿರ್ತಾರೆ ಅಥವಾ ಅಕ್ಕ ತಂಗಿರಿರ್ತಾರೆ. ಯಾರೋ ಒಬ್ಬರು ಆತ್ಮೀಯರೊಬ್ಬರು ಬಂದ್ಬಿಟ್ಟು ನನಗೆ ಯಾರೋ ಗುರ್ತಿದ್ದಾರೆ, ಬಂದಪ್ಪ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲೇನಾಗುತ್ತೆ, ಇಲ್ಲಿಬ್ಬರು ಇರ್ತಾರೆ ಕೆಲಸಕ್ಕೆ, ಅಲ್ಲಿ ಒಂದೇ ಕೆಲಸ ಬಾಕಿ ಇರುತ್ತೆ. ಅವಾಗೇನು ಮಾಡ್ತಾರೆ ಇವರು, ತಮ್ಮ ಸೋದರ ಅಥವಾ ಸೋದರಿಯರಿಗಾಗಿ ಒಂದು ರೀತಿಯ ತ್ಯಾಗದ ಮನೋಭಾವನೆಯನ್ನು ತೋರ್ತಾರೆ. ಅಂದರೆ ಇವರ ವಯಸ್ಸು ಚಿಕ್ಕದಾಗಲಿ ಅಥವಾ ದೊಡ್ಡದಾಗಿರಲಿ, ಅದು ಬೇರೆ ವಿಚಾರ. ಇವರು ತಮ್ಮ ಕುಟುಂಬ ವರ್ಗದವರಿಗೆ, ಕುಟುಂಬದ ಸದಸ್ಯರಿಗೆ, ಅವರಿಗೆ ಒಳಿತಾಗುವುದಕ್ಕೆ ಯಾವುದೇ ರೀತಿಯ ಈ ತ್ಯಾಗಕ್ಕೂ ಸಿದ್ಧರಾಗ್ತಾರೆ. ಹಾಗಾದರೆ ಇವರು ತ್ಯಾಗ ಮಾಡ್ತಾರಾ? ಖಂಡಿತ ಇಲ್ಲ. ಕಾರಣ ಏನಪ್ಪ ಅಂದರೆ, ಇವರ ಮೇಲೆ ಕುಟುಂಬದವರಿಗೆ ವಿಶೇಷವಾದಂತಹ ಪ್ರೀತಿ ಇರುತ್ತೆ. ಆದ್ದರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಅವರು ನೋಡ್ಕೋತಾರೆ. ಇದರಿಂದ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗದಲ್ಲಿರೋರು ಹಾಗಾದ್ರೆ ಅವ್ರಿಗೇನತ್ತೆ, ಅವ್ರಿಗೂ ಅಷ್ಟೇ ಅವರ ಜೊತೆ ಕೆಲಸವನ್ನು ಮಾಡ್ತಾಯಿರೋ
ಸಹೋದ್ಯೋಗಿಗಳಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಯಾವುದೇ ರೀತಿಯ ತೊಂದರೆ ಅನ್ನೋದು ಉಂಟಾಗಲ್ಲ. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಹಠ. ಇವರಿಗೆ ಅತೀವವಾದಂತಹ ಹಠದ ಸ್ವಭಾವ ಇರುತ್ತೆ. ಆದ್ದರಿಂದ ಹಠ ಬಿಟ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮುಂದುವರಿಯಿರಿ. ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ನಿಮ್ಮ ನಿರೀಕ್ಷೆಗಳೆಲ್ಲ ಸಫಲವಾಗುತ್ತೆ. ಉತ್ತಮ ಆದಾಯ ಇರುತ್ತೆ. ಉತ್ತಮ ಆರೋಗ್ಯ ಸಹ ನಿಮಗಿರುತ್ತೆ. ಮೀನರಾಶಿಯವರು, ಈ ಮೀನರಾಶಿಯವರು ಏನು ಮಾಡ್ತಾರೆ, ಯಾರನ್ನೂ ಸುಲಭವಾಗಿ ನಂಬಲ್ಲ. ಹಾಗಾದರೆ ಇವ್ರು ನಂಬೋದು ಯಾರನ್ನ? ಇದು ನಂಬ್ತಾರೆ ಯಾರನ್ನಪ್ಪ ಅಂದರೆ ತಮ್ಮ ಸೋದರ ಸೋದರಿಯರನ್ನ ನಂಬ್ತಾರೆ. ಇವರ ವಿಚಿತ್ರವಾದಂಥ ಒಂದು ನಡವಳಿಕೆಯನ್ನು ಇವತ್ತು ನೀವು ಕಾಣ್ಬೋದು. ಅದೇನಪ್ಪ ಅಂದರೆ ತಂದೆ ತಾಯಿಯ ಮೇಲೆ ಸಹ ಇವರು ನಂಬಿಕೆ ಇರಲ್ಲ. ಆದರೆ ಅಣ್ಣ ತಮ್ಮಂದನ್ನ ಅಕ್ಕ ತಂಗಿನ ನಂಬ್ತಾರೆ. ಇವರಿಗೆ ಒಂದು ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಏಕಾಗ್ರತೆಯ ಕೊರತೆ ಕಂಡುಬರುತ್ತೆ. ಅಂದರೆ ಇವಾಗಿರೋ ಬುದ್ಧಿ ಇನ್ನೊಂದು ಸಲ ಆಗಿರಲ್ಲ. ಇವರೇನು ಮಾಡ್ತಾರಪ್ಪ ಅಂದರೆ ಎಲ್ಲರೂ ಹೇಳ್ತಾರೆ ಹೋಗ್ಬೋದು, ಟೈಮ್ ವೇಸ್ಟ್ ಮಾಡಬೇಡ ಅಂತ. ಇವ್ರಿಗೂ ಅಷ್ಟೇ, ಹೌದು ಕರೆಕ್ಟ್ ಅವ್ರು ಹೇಳ್ತಿರೋದು, ನಾವು ಕಷ್ಟಪಟ್ಟು ಹೋಗ್ಬೇಕಲ್ವ ಅನ್ನೋ ಒಂದು ಮನಸ್ಸು ಬರುತ್ತೆ. ಹೋಗ್ತಾರೆ, ಏನು ಬೇಕೋ ಆ ಪುಸ್ತಕವನ್ನು ತಗೋತಾರೆ, ಅಲ್ಲಿ ಒಳಕ್ಕೆ ಹೋಗಿ ನಿದ್ದೆ ಮಾಡ್ತಾರೆ. ಇಲ್ಲಿ ಇದರ ಅರ್ಥ ಏನಪ್ಪ ಅಂದರೆ ಇವರಿಂದ ಕೆಲಸ ತೆಗಿಬೇಕು, ಇವರಿಂದ ಕೆಲಸ ಮಾಡಿಸ್ಕೋಬೇಕು ಅಂದರೆ ಬೇರೆಯವರ ಪ್ರಭಾವ ಅನ್ನೋದು ಅತಿ ಮುಖ್ಯವಾಗುತ್ತೆ. ಸ್ವತಂತ್ರವಾಗಿ ಇವರು ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಆದರೆ ಬೇರೆಯವರ ಒಳ್ಳೆಯ ಸಲಹೆ ಅಥವಾ ಸಹಕಾರ ಸಿಕ್ಕಿದರೆ ಇವರು ಯಾವುದೇ ಕೆಲಸದಲ್ಲಿ ಹಿಂದೆ ಉಳಿಯಲ್ಲ. ಉದ್ಯೋಗದಲ್ಲಿ ಸಹ ಉತ್ತಮ ನಿರೀಕ್ಷೆ ಅಥವಾ ಉತ್ತಮ ಫಲಗಳು ದೊರೆಯುತ್ತೆ. ಸಾಧ್ಯವಾದಷ್ಟು ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಕಲುಷಿತ ಆಹಾರದಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಕೋಪ ಕಮ್ಮಿ ಮಾಡಿಕೊಡಿ. ಹಾಗೆಯೇ ಬೇರೆಯವ್ರನ್ನ ತಿರಸ್ಕಾರದ ಭಾವನೆಯಿಂದ ನೋಡೋದನ್ನು ಕಮ್ಮಿ ಮಾಡಿಕೊಡಿ. ಮನೆತನದ ವೃತ್ತಿಯೊಂದನ್ನು ನೀವು ಪುನರಾರಂಭಗೊಳಿಸ್ತೀರಿ. ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಣಕಾಸಿನ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ.